ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಶುರು ಮಾಡ್ತಾ ಇದ್ದೀವಿ. ಇವತ್ತೆಷ್ಟು ತಾರೀಕು 15 ಅಲ್ವಾ? ಇವತ್ತಿಗೆ ಸರಿಯಾಗಿ 11 ದಿನಗಳ ಹಿಂದೆ ನಾನು ಆ ಊರಲ್ಲಿದ್ದೆ. ಯಾವ ಭಾಗದಲ್ಲಿ ಈ ಭಯೋತ್ಪಾದಕ ತಂದೆ ಮಗ ಯಾವ ಸಿಡ್ನಿಯ ಯಾವ ಭಾಗದಲ್ಲಿ ಓದ್ತಾ ಇದ್ನೋ ಅದೇ ಭಾಗದಲ್ಲಿ ನಾನು ಹೋಟೆಲ್ನಲ್ಲಿದ್ದಿದ್ದು. ಆ ಊರಿನಲ್ಲಿ ಓಡಾಡ್ತಾ ಇದ್ದರೆ ಖುಷಿ ಆಗ್ತಿತ್ತು. ಒಳ್ಳೆಯ ವೆದರ್ ಇತ್ತು, ಕಲರ್ಫುಲ್ ಜನ, ತಂಪಾಡಿಗೆ ತಾವಿರೋರು, ಟ್ರಾಫಿಕ್ ಇಲ್ಲ, ರಶ್ ಇಲ್ಲ, ಕೂಗಾಟ ಹಾರಾಟಗಳಿಲ್ಲ, ಶಾಂತವಾಗಿತ್ತು. ಐ ಥರೋಲಿ ಎಂಜಾಯ್ಡ್ ಇಟ್. ಅದಕ್ಕಿಂತ ಮುಂಚೆ ಮೆಲ್ಬೋರ್ನ್ನಲ್ಲಿದ್ದದ್ದು. ಮೆಲ್ಬೋರ್ನ ಪಾರ್ಲಿಮೆಂಟಿಗೆ ಹೋಗಿದ್ವಿ. ಪಾರ್ಲಿಮೆಂಟ್ ಎಲ್ಲ ನೋಡಿಕೊಂಡು ಬಂದಾಗ ಅಲ್ಲಿನ ಪಾರ್ಲಿಮೆಂಟ್ ಸದಸ್ಯರುಗಳು ಸಿಕ್ಕಿದ್ರು. ಅವರು ಮತ್ತೆ ಮಲ್ಟಿಕಲ್ಚರಲಿಸಮ್ ಅನ್ನೋರು. ವಿ ಆರ್ ಅ ಮಲ್ಟಿಕಲ್ಚರಲ್ ಸ್ಟೇಟ್, ಮಲ್ಟಿಕಲ್ಚರಲ್ ಕಂಟ್ರಿ ಅಂತ ಹೇಳ್ತಿದ್ರು ಅವರು ಯಾವ ಸಂದರ್ಭದಲ್ಲಿ ಆ ಮಾತನ್ನು ಹೇಳ್ತಿದ್ರು ಅನ್ನೋದು ನನಗೂ ಅರ್ಥ ಆಗ್ತಿತ್ತು. ಬಹುಸಂಸ್ಕೃತಿಯ ದೇಶ ನಮ್ಮದು ಅಂತ ಯಾವ ಸಂದರ್ಭಕ್ಕೆ ಹೇಳ್ತಾರೆ ಅನ್ನೋದು ಅರ್ಥ ಆಗ್ತಿತ್ತು. ಬಹುಸಂಸ್ಕೃತಿ ನಮಗಿಂತ ಬೇಕೇನ್ರಿ? ಬಹುಸಂಸ್ಕೃತಿ ಅಲ್ಲಿ ಒಂದು ಸಂಸ್ಕೃತಿಯನ್ನು ಗೌರವಿಸುವಂಥ ಇನ್ನೊಂದು ಸಂಸ್ಕೃತಿಯವರು ನೆರೆದು ಒಟ್ಟಾಗಿ ಬಾಳಿದರೆ ಅದು ಹಾಲಿನಲ್ಲಿ ಸಕ್ಕರೆ ಬೆರೆತಂತೆ. ಅದನ್ನು ಬಹುತ್ವ ಅಂತೀವಿ. ಆ ಬಹುತ್ವ ಸಂಭ್ರಮಿಸುವಂಥದ್ದೇ. ಬಹುಸಂಸ್ಕೃತಿಯ ಹೆಸರಿನಲ್ಲಿ ಮಾರಣ ಹೋಮಗಳನ್ನಲ್ಲ. ಹನುಕ್ಕ ಅಂತ ಒಂದು ಹಬ್ಬ ಇದೆ ಯಹೂದಿಗಳದ್ದು. ನಮಗೆ ದೀಪಾವಳಿ ಇದ್ದಂಗೆ. ಇದು ಗ್ರೀಕರಿಂದ ಯಹೂದಿಗಳು ಜೆರುಸಲಂನಲ್ಲಿರುವ ತಮ್ಮ ದೇವಸ್ಥಾನವನ್ನು ಮರುವಶ ಮಾಡಿಕೊಂಡಿದ್ದರ ಸಂಭ್ರಮಾಚರಣೆ. ಗ್ರೀಕರಿಂದ ಮರುವಶ ಮಾಡಿಕೊಂಡಿದ್ದರ ಸಂಭ್ರಮಾಚರಣೆ. ಅದನ್ನು ಸಂಭ್ರಮದಿಂದ ಆಚರಿಸ್ತಾರೆ ಅವರು. 2ನೇ ಶತಮಾನದಲ್ಲಿ ನಡೆದ ಘಟನೆ ಅದು. ಅದರ ಆಚರಣೆ ನಡೆದಿತ್ತು ಆಸ್ಟ್ರೇಲಿಯಾದ ಸಿಡ್ನಿಯ ಬೋಂಡಿ ಬೀಚ್ನಲ್ಲಿ. ಏಕಾಏಕಿ ಗುಂಡಿನ ಶಬ್ದ. ಬೀಚ್ ಎಂಟ್ರೆನ್ಸಿಗೆ ಒಂದು ಹಿಂಗೆ ಸಣ್ಣದೊಂದು ಬ್ರಿಡ್ಜ್ ಥರ ಇದೆ. ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಗುಂಡು. ಯಾವ ಕಡೆಯಿಂದ ಬರ್ತಾ ಇದೆ ಅಂತ ತಿಳಿದುಕೊಳ್ಳುವಷ್ಟರಲ್ಲಿ ಅನೇಕರಿಗೆ ಗುಂಡು ಬಿದ್ದು ಬಿಟ್ಟಿತ್ತು. ಇದೇ ಬ್ರಿಡ್ಜ್ ನೋಡ್ತಾ ಇದ್ದೀರಲ್ಲಿ, ಅನೇಕರಿಗೆ ಗುಂಡು ಬಿದ್ದು ಬಿಟ್ಟಿತ್ತು. ತಪ್ಪಿಸಿಕೊಂಡು ಇನ್ನೊಂದು ದಿಕ್ಕಿಗೆ ಓಡ್ತಾ ಇದ್ರು. ಇಬ್ಬರಿಂದ ಗುಂಡಿನ ದಾಳಿ ಇದು. ದುರಂತ ಅಂದರೆ ತಂದೆ ಮಗ ಸೇರಿಕೊಂಡು ಪ್ಲಾನ್ ಮಾಡಿದಾರ್ರಿ. ತಂದೆ ಮಗ ಸೇರಿಕೊಂಡು 16 ಜನರನ್ನು ಕೊಂದುಬಿಟ್ರು. 40 ಜನರಿಗೆ ಇನ್ನೂ ಟ್ರೀಟ್ಮೆಂಟ್ ನಡೀತಾ ಇದೆ. ಪಾಕಿಸ್ತಾನ ಮೂಲದವರು ತಂದೆ ಮಗ ಇಬ್ಬರು. ಆಸ್ಟ್ರೇಲಿಯಾ ಸರ್ಕಾರ ಅಧಿಕೃತವಾಗಿ ಇದನ್ನೊಂದು ಭಯೋತ್ಪಾದಕ ಕೃತ್ಯ ಅಂತ ಘೋಷಣೆ ಮಾಡಿದೆ. 9 ನಿಮಿಷದ ಘಟನೆ ನೋಡಿ. ಹನುಕ್ಕಾ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದ ಯಹೂದಿಗಳ ಮೇಲೆ 9 ನಿಮಿಷದಲ್ಲಿ ಇವರು ನಡೆಸಿದ ನರಮೇಧ. ಇವರ ಪೈಕಿ ದಾಳಿ ಮಾಡಿದ ಭಯೋತ್ಪಾದಕರ ಪೈಕಿ ಒಬ್ಬ ಭಯೋತ್ಪಾದಕನನ್ನು ಹೊಡೆದು ಹಾಕಲಾಗಿದೆ. ಇನ್ನೊಬ್ಬ ಸಿಕ್ಕಾಕೊಂಡಿದ್ದಾನೆ ಜೀವಂತ. ಅವನು ಗಂಭೀರ ಅಂತ ಹೇಳ್ತಾರೆ. ಸಾಜಿದ್ ಅಕ್ರಮ್ ಅಂತ, 50 ವರ್ಷ ಅಪ್ಪ ಅವನು. ಅವನ ಮಗ ನವೀದ್ ಅಕ್ರಮ್ 24 ವರ್ಷ. ಅಪ್ಪ ಮಗ ಸೇರಿಕೊಂಡು ಮಾಡಿದ ದಾಳಿ. ಇನ್ನೊಂದು ಕಡೆ ಅಹಮ್ಮದ್ ಅನ್ನುವಂಥ ಒಬ್ಬ ಹಣ್ಣಿನ ವ್ಯಾಪಾರಿಯ ಶೌರ್ಯದ ಚರ್ಚೆ ಪ್ರಪಂಚದಾದ್ಯಂತ ಆಗ್ತಾ ಇದೆ. ವಾಟ್ ಅ ಬ್ರೇವರಿ! ಅದನ್ನು ನೋಡ್ತಾ ಇದ್ರೆ ಮೈ ರೋಮಾಂಚನ ಆಗ್ಬಿಡ್ತು. ಇವನು ಅಪ್ಪ ಏನಿದಾನಲ್ಲ, ಸಾಜಿದ್ ಅಕ್ರಮ್ ಅವನ ಹೆಸರು. ಅವನು ಒಂದು ಕಡೆ ನಿಂತ್ಕೊಂಡು ಗುಂಡಿನ ದಾಳಿ ನಡೆಸ್ತಾ ಇದ್ದಾಗ ಅಹಮ್ಮದ್ ಹಿಂದ್ಗಡೆ ಒಂದು ಕಾರಿನ ಹಿಂದೆ ಬಚ್ಚಿಟ್ಕೊಂಡಿರ್ತಾನೆ. ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಈ ಭಯೋತ್ಪಾದಕ ದಾಳಿದು ಒಂದೇನಪ್ಪ ಅಂದರೆ, ಪ್ರತಿ ಸೆಕೆಂಡು, ಪ್ರತಿ ನಿಮಿಷ, ಪ್ರತಿ ಕ್ಷಣ ಯಾರದ್ದೋ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದೆ. ಇದು ಕ್ಷಣಕ್ಕೂ ಏನೇನಾಯಿತು ಅಂತ. ಇದು ಅಹಮ್ಮದ್ ಕಾರಿನ ಹಿಂದೆ ಬಚ್ಚಿಟ್ಕೊಂಡು ಭಯೋತ್ಪಾದಕನನ್ನು ನೋಡ್ತಾ ಇರ್ತಾರೆ. ಅವನ ಗಮನ ಆ ಕಡೆ ಹೋಯಿತು, ಗನ್ ಪಾಯಿಂಟ್ ಆ ಕಡೆ ತಿರುಗಿತು ಅಂದಾಗ 7 ಗುಂಡಿಗೆ ಬೇಕು ರೀ ಕೆಲಸ ಮಾಡೋದಕ್ಕೆ. 7 ಗುಂಡಿಗೆ ಬೇಕು. ಲುಕ್ ಅಟ್ ಹಿಮ್, ಐ ಸೇ.
ಹಿಂದೆ ಕಾರಿನ ಹಿಂದೆ ಬಚ್ಚಿಟ್ಕೊಂಡವನು ಎದ್ದು ಓಡಿ ಹೋಗಿ ಆತನನ್ನು ಹಿಂದಿನಿಂದ ಹಿಡ್ಕೊಂಡು ಕೆಡುತ್ತಾನಾತ. ಅಹಮದ್ಗೂ 3 ಗುಂಡು ಬಿದ್ದಿದ್ದಾವೆ ಅಂತ. ಇಲ್ಲೇನು ಗುಂಡು ಬಿದ್ದಂಗೆ ಅನ್ಸೋದಿಲ್ಲ, ಬಟ್ ಆಮೇಲೆ ಏನಾಯ್ತೋ ಗೊತ್ತಿಲ್ಲ. ಫಸ್ಟು ಆತ ಗನ್ ಕಸ್ಕೊಂಡ್ಬಿಡ್ತಾನೆ. ಗನ್ ಪಾಯಿಂಟ್ ಮಾಡೋದು. ನನಗನ್ಸಿದ್ದು ಹೋಯ್ತು ಅಂತ ಟ್ರಿಗರ್ ಒಂದು ಸಲ ಅದಂಬಿಟ್ಟಿದ್ರೆ ಅಲ್ಲಿ ಇನ್ನೊಂದಷ್ಟು ಪ್ರಾಣಗಳು ಉಳಿತಿದ್ವು. ಆದರೆ ಗೊತ್ತಿಲ್ಲ, ನೀವು ಹಿಂಗೆ ಕುತ್ಕೊಂಡು ಮಾತಾಡೋದು ಸುಲಭ ರೀ. ಇಲ್ಲಿ ಕುತ್ಕೊಂಡು ಮಾತಾಡ್ತೀವಿ, ಹಂಗೆ ಮಾಡಬೇಕಾಗಿತ್ತು ಹಿಂಗೆ ಮಾಡಬೇಕಾಗಿತ್ತು ಅಂತ. ಅಲ್ಲಿದ್ದವ್ರಿಗೆ ಅವ್ರಿಗೆ ಗೊತ್ತು. ಗನ್ ಪಾಯಿಂಟ್ ಹಿಡಿದ ತಕ್ಷಣ ಅವನು 50 ವರ್ಷದ ಭಯೋತ್ಪಾದಕ ಅಲ್ಲಿಂದ ಓಡ್ಬಿಡ್ತಾನೆ. ಗನ್ ಇವ್ರ ಕೈಯಲ್ಲಿ ಉಳ್ಕೊಳ್ಳುತ್ತೆ. ಅಲ್ಲಿಂದ ಹಿಂಗೆ ಕ್ಯಾಮ್ರಾ ಪ್ಯಾನ್ ಆಗುತ್ತೆ ನೋಡಿ, ನಡ್ಕೊಂಡು ಹೋಗ್ತಾನೆ ಅವನು. ಆ ಬ್ರಿಡ್ಜ್ ಮೇಲೆ ಮಗ ನಿಂತ್ಕೊಂಡಿರ್ತಾನೆ. ಇವ್ರ ಹತ್ರ ಒಟ್ಟು 6 ಗನ್ ಇದ್ವು. ನಮ್ಮ ಕಡೆ ಕೇಳ್ತಾರಲ್ಲ, ಭಯೋತ್ಪಾದಕ ದಾಳಿ ಆದ ತಕ್ಷಣ RDX ಹೆಂಗೆ ಬಂತು, ಅಮೋನಿಯಂ ನೈಟ್ರೇಟ್ ಹೆಂಗೆ ಬಂತು, ಅಲ್ಲಿ ಕೇಳಂಗಿಲ್ಲ. ಯಾಕಂದರೆ ಲೈಸೆನ್ಸ್ಡ್ ಗನ್ಗಳವು. 6 ಗನ್ ತಗೊಂಡಿದ್ರು. 10 ವರ್ಷದಿಂದ ಗನ್ ಖರೀದಿ ಮಾಡ್ತಿದ್ರಂತೆ. ಲೈಸೆನ್ಸ್ ಮಾಡಿಸಿ ಗನ್ ತಗೊಂಡಿದ್ದದ್ದು. ನಮ್ಮಲ್ಲಿ ಒಂದು ಗನ್ ಲೈಸೆನ್ಸ್ ಮಾಡಿಸ್ಬೇಕು ಅಂದರೆ ಪ್ರಶ್ನೆ ಕೇಳ್ತಾರೆ. ಅದಕ್ಕಿರುವಂಥ ನಿಯಮಗಳು ಅಂದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ನಾನು. ಸುಲಭಕ್ಕೆ ಸಿಗೋದಿಲ್ಲ ಗನ್ ಲೈಸೆನ್ಸು. ಅದನ್ನು ರಿನ್ಯೂವಲ್ ಮಾಡ್ಸೋಕ್ಕೆ ಒದ್ದಾಡಬೇಕು ಗನ್ ಲೈಸೆನ್ಸನ್ನು. ಅಲ್ಲಿ ಹಂಗಲ್ಲ, ಓವರ್ ದ ಕೌಂಟರ್, ಭಾಳ ಸುಲಭ ಗನ್ ತಗೊಳ್ಳೋದು. ನಿಯಮಗಳು ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದರೆ ನಿಮಗೆ ಯಾಕ್ರಯ್ಯ ಇಷ್ಟು ಗನ್ ಬೇಕು ಅಂತ ಅಲ್ಲಿನ ಸರ್ಕಾರ ಕೇಳ್ತಿತ್ತು. ಪದ್ಧತಿ ಇಲ್ಲ. ಮತ್ತು ಬಹುಸಂಸ್ಕೃತಿಯ ಭ್ರಮೆ ಹತ್ಕೊಂಡಿದೆ ಅವ್ರಿಗೆ. ಮಲ್ಟಿಕಲ್ಚರಲಿಸಮ್. ಏನು ಹೋದಲ್ಲಿ ಅದನ್ನೇ ಹೇಳೋದು, ಬಂದಲ್ಲಿ ಅದನ್ನೇ ಹೇಳೋದು. ಕೆಲವರನ್ನಾದರೂ ಮಾನಿಟರ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಅಹಮ್ಮದ್ ಕೈಯಿಂದ ತಪ್ಪಿಸಿಕೊಂಡಂಥ ಅಪ್ಪ, 50 ವರ್ಷದ ಅಪ್ಪ ಸಾಜಿದ್ ಅಕ್ರಮ್, ಆತ ಬಂದು ಆ ಬ್ರಿಡ್ಜ್ ಮೇಲೆ ಮಗನ ಹತ್ರ ಸೇರ್ಕೊಂಡ. ಮಗನ ಹತ್ರ ಇದ್ದಿದ್ದು ಇನ್ನೊಂದು ಗನ್ ತಗೊಂಡು ಮತ್ತೆ ಫೈರಿಂಗ್ ಶುರು ಮಾಡಿದ. ಪೊಲೀಸರು ಬಂದರು. ಪೊಲೀಸರು ರೇಂಜಲ್ಲಿದ್ದರು ಅವರು. ಬಟ್ ಇದು ಮಾತ್ರ ಹೀರೋಯಿಕ್ ಆ್ಯಕ್ಟ್. ಪೊಲೀಸರು ಬಂದು ಇಬ್ಬರಿಗೂ ಗುಂಡು ಹಾರಿಸಿದ್ರು. ಅದರಲ್ಲಿ ಒಬ್ಬ ಸತ್ತ, ಇನ್ನೊಬ್ಬ ಬದುಕದ. ಮಗ ಸತ್ತು ಹೋಗಿದ್ದಾನಂತೆ, ಅಪ್ಪ ಬದುಕಿದ್ದಾನಂತೆ. ಸಾಜಿದ್ ಅಕ್ರಮ್ ಸೀರಿಯಸ್ ಅಂತೆ. ಇದು ಸಿಕ್ಕಾಕೊಂಡ ಮೇಲಿನ ದೃಶ್ಯಗಳು. ನವೀದ್ ಅಕ್ರಮ್ ಬದುಕಿದ್ದಾನೆ, ಸಾಜಿದ್ ಅಕ್ರಮ್ ಸತ್ತಿರೋದು. ಇದು ಸಿಕ್ಕಾಕೊಂಡ ನಂತರದ ದೃಶ್ಯಗಳು. ನಿಮಗೆ ಆಸ್ಟ್ರೇಲಿಯಾದ ಯಾವ ಊರಿನಲ್ಲಿ ಓಡಾಡಿದ್ರು ಗೊತ್ತಾಗುತ್ತೆ ಎಷ್ಟೊಂದು ಕಡೆಯ ಜನ ಬಂದಿದ್ದಾರೆ ಇಲ್ಲಿ ಅಂತ. ಅಂದರೆ ಮುಖಗಳನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಯಾವುದೋ ಮಂಗೋಲಿಯನ್ ಮುಖ ಇದೆ, ಭಾರತೀಯ ಮುಖ ಅಂತ ಅನಿಸುತ್ತೆ, ಆಫ್ರಿಕನ್ ಮುಖಗಳಿದ್ದಾವೆ. ಮಲ್ಟಿಕಲ್ಚರಲಿಸಮ್ ಅಂತ ಏನು ಸೆಲೆಬ್ರೇಟ್ ಮಾಡ್ತಾರೆ, ಮಾಡುವಂಥದ್ದೇ. ಹಾಗೆ ಸಿಡ್ನಿ ಅಲ್ಲ, ಆಸ್ಟ್ರೇಲಿಯಾದ ತುಂಬ ಲೆಕ್ಕ ಹಾಕಿದ್ರೆ 1,17,000 ಯಹೂದಿಗಳಿದ್ದಾರೆ. ಜಗತ್ತಿನ ಯಾವ ದೇಶದಲ್ಲಿ ಯಹೂದಿ ಇದ್ದರು, ನಿಮಗೆ ಗೊತ್ತು, ಯಹೂದಿ ಅಂದರೆ ಒಂದು ಧರ್ಮ. ಸೆಮ್ಯಾಟಿಕ್ ರಿಲಿಜನ್ಸ್ ಅಂತ ಏನು ಕರಿತೀವಲ್ಲ, 3 ಧರ್ಮಗಳು. ಕೆಲವರು ಧರ್ಮ ಅನ್ನೋದಿಲ್ಲ, ಮತಗಳು ಅಂತಾರೆ. ಅವುಗಳ ಪೈಕಿ ಮೊದಲು ಹುಟ್ಟಿದ್ದು ಜೂಯಿಸಮ್, ಯಹೂದಿ. ಆನಂತರ ಕ್ರಿಶ್ಚಿಯಾನಿಟಿ ಬಂತು, ಆನಂತರ ಇಸ್ಲಾಂ ಬಂತು. ಯಹೂದಿಗಳು ಅವರು ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಅವರಿಗೆ ಇಸ್ಲಾಮಿಕ್ ಭಯೋತ್ಪಾದಕರಿಂದ ಪ್ರಾಣಕ್ಕೆ ಅಪಾಯ ಇರುತ್ತೆ. ಅವರು ಆರಾಮಾಗಿ ಓಡಾಡೋದಕ್ಕಾಗೋದಿಲ್ಲ. ಯಾಕೆ? ಕೆಲವರು ಹೇಳ್ತಾ ಇರ್ತಾರೆ ಇಸ್ರೇಲ್ ಮಾಡುವ ಕ್ರೌರ್ಯದಿಂದ ಆ ಅಪಾಯ ಬಂದೊದಗಿದೆ ಅಂತ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. 7 ಗಂಟೆಗೆ ಅದನ್ನೇ ಡಿಬೇಟ್ ಮಾಡ್ತಾ ಇದ್ವಿ. ಅಬ್ದುಲ್ ರಜಾಕ್ ಅವರು ಸ್ಪಷ್ಟವಾಗಿ ಹೇಳಿದ್ರು, ಹೌದು, ಯಹೂದಿಗಳು ನಮ್ಮ ಶತ್ರುಗಳು ಅನ್ನುವುದನ್ನು ನಮ್ಮ ಧರ್ಮ ಪುಸ್ತಕದಲ್ಲಿ ಹೇಳಲಾಗಿದೆ, ನಮಗೆ ಅದನ್ನೇ ಹೇಳ್ಕೊಡ್ತಾರೆ ಅಂತ. ಯಹೂದಿಗಳು ಅಂದರೆ ನಿಮ್ಮ ಶತ್ರುಗಳು ಅಂತ ನಾವು ಹೇಗೆ ಕೇಳಿಸ್ಕೊಂಡೇ ಬೆಳಿತೀವಪ್ಪ, ಸೋ ವಾಟ್ ಅಂತ.
ಅದಕ್ಕೆ ಹಿಸ್ಟಾರಿಕಲ್ ರೀಸನ್ಸ್ ಇದ್ದಾವೆ. 1400 ವರ್ಷಗಳ ಹಿಂದೆ ಸೌದಿ ಅರೇಬಿಯಾದ ಅಕ್ಕಪಕ್ಕದಲ್ಲಿ ಏನೇನಾಯಿತು ಅನ್ನುವುದು ಅದನ್ನೇ ಬರೆದಿಡಲಾಗಿದೆ ಮತ್ತು ಅದನ್ನೇ ಫಾಲೋ ಮಾಡಲಾಗತ್ತೆ. ಇದನ್ನು ಇಸ್ರೇಲು ಪ್ಯಾಲೆಸ್ಟೈನ್ ಮೇಲೆ ದಾಳಿ ಮಾಡಿದ್ದರ ಪ್ರತೀಕಾರ ಅನ್ನುವಂತೆ ನೋಡಲಾಗತ್ತೆ. ಇದಕ್ಕೂ ಇಸ್ಲಾಮಿಗೂ ಸಂಬಂಧ ಇಲ್ಲ ಅಂತ. ಹಾಗಿದ್ರೆ ಅಲ್ರಿ, ಎಲ್ಲಿಯ ಪ್ಯಾಲೆಸ್ಟೈನು, ಎಲ್ಲಿ ಇಸ್ರೇಲು, ಎಲ್ಲಿನ ಆಸ್ಟ್ರೇಲಿಯಾ? ಭಾರತಕ್ಕೆ ಇನ್ನೊಂದು ಸ್ವಲ್ಪ ಆಸ್ಟ್ರೇಲಿಯಾ ಹತ್ತಿರ. ನಾನು ಮೆಲ್ಬೋರ್ನ್ನಲ್ಲಿದ್ದಾಗ ಲೆಕ್ಕ ಆಗ್ತಿದ್ದೆ, ಬೆಂಗಳೂರು 9,500 ಕಿಲೋಮೀಟರ್ ಏನೋ ಆಗುತ್ತೆ. ಇದೊಂದು 16,000 ಕಿಲೋಮೀಟರ್ ಆಗಬಹುದು. ಈ ಯಹೂದಿಗಳು ಅಲ್ಲಿ ಹಬ್ಬ ಮಾಡ್ತಾ ಇದ್ದವರು ಇಸ್ರೇಲಿ ನಾಗರಿಕರ? ಹೆಂಗೆ ಗೊತ್ತು ಇಸ್ರೇಲಿನ ನಾಗರಿಕರು ಅಂತ? ಎಲ್ಲೋ ಹಿಂದೂಗಳು ಸೇರ್ಕೊಂಡಿದ್ದಾರೆ ಅಂದರೆ ಅವರೆಲ್ಲ ಭಾರತದ ಕಾರ್ಡ್ ಹೋಲ್ಡರ್ಸ್ ಅಂತ ಅರ್ಥನ? ಯಾವುದೋ ದೇಶದ ಹಿಂದೂ ಆಗಿರ್ಬೋದಲ್ಲ, ಹಂಗೆ ಅವರು ಯಾವುದೋ ದೇಶದ ಯಹೂದಿ ಆಗಿರ್ಬೋದು. ಆಯ್ತಪ್ಪ, ಅಲ್ಲಿದ್ದವ್ರು ಇಸ್ರೇಲಿಗಳೇ ಅಂತ ಕನ್ಫರ್ಮ್ ಮಾಡ್ಕೊಂಡು ಗುಂಡೋಡಿದ್ರು ಅಂತ ಅನ್ಕೊಳ್ಳಿ. ಪ್ಯಾಲೆಸ್ಟೈನ್ನಿಂದ ಬಂದಂಥ ಒಬ್ಬ ರೆಫ್ಯೂಜಿ ಕೆಲಸ ಮಾಡಿದ್ರೆ ಅರ್ಥ ಆಗ್ತಿತ್ತು ರೀ. ಪ್ಯಾಲೆಸ್ಟೈನ್ನಿಂದ ಬಂದಂಥ ರೆಫ್ಯೂಜಿ ಇಸ್ರೇಲಿಗಳ ಮೇಲೆ ದಾಳಿ ನಡೆಸಿದ್ರೆ ಇದು ಅರ್ಥ ಆಗ್ತಿತ್ತು. ನೀವು ಅಲ್ಲಿ ನಮ್ಮವ್ರಿಗೆ ಹಿಂಸೆ ಕೊಡ್ತಾ ಇದ್ದೀರಿ, ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಅಂತ. ಪಾಕಿಸ್ತಾನದವ್ರು ಮಾಡಿದ್ದು ಇದನ್ನು. ಭಾರತ ಇದನ್ನು ಉಗ್ರವಾಗಿ ಖಂಡಿಸಿದೆ. ಆಗಲೇ ಹೇಳಿದೆ ನಾನು, ಆಸ್ಟ್ರೇಲಿಯಾ ಇದನ್ನೊಂದು ಭಯೋತ್ಪಾದಕ ಕೃತ್ಯ ಅಂತ ಹೇಳ್ತಾ ಇದೆ. ಬಟ್ ಪ್ರಜಾಪ್ರಭುತ್ವ ರಾಷ್ಟ್ರ, ಪ್ರಜಾಪ್ರಭುತ್ವದಲ್ಲಿ ಅದರದ್ದೇ ಆದ ಓಲೈಕೆಗಳಿರ್ತವೆ. ಇತ್ತೀಚೆಗೆ ಪ್ಯಾಲೆಸ್ಟೈನ್ಗೆ ಅಧಿಕೃತ ದೇಶದ ಮಾನ್ಯತೆಯನ್ನು ಆಸ್ಟ್ರೇಲಿಯಾ ಕೊಡ್ತು. ಅದಾದ ನಂತರ ಪ್ಯಾಲೆಸ್ಟೈನ್ ಪರವಾಗಿರೋರಿಗೊಂದು ಭೀಮಬಲ ಬಂದಂಗಾಯಿತು. ನಾನು ಮೆಲ್ಬೋರ್ನಲ್ಲಿ ಅಲ್ಲಿನ ಪಾರ್ಲಿಮೆಂಟಿಗೆ ಹೋಗಿದ್ದರ ಬಗ್ಗೆ ಹೇಳ್ತಾ ಇದ್ದೆ. ವಿಕ್ಟೋರಿಯಾ ಪಾರ್ಲಿಮೆಂಟಿಗೆ ಹೋದ ಸಂದರ್ಭದಲ್ಲಿ ಅಲ್ಲಿಂದ ಕೆಳಗೆ ಬರುವಾಗ ಮೆಟ್ಟಿಲುಗಳ ಮೇಲೆ ನೋಡ್ತಾ ಇದ್ದೆ. ಮೆಟ್ಟಿಲ ತುಂಬ ಪ್ಯಾಲೆಸ್ಟೈನ್ ಪರ, ಇಸ್ರೇಲ್ ವಿರುದ್ಧದ ಘೋಷಣೆಗಳನ್ನು ಇದನ್ನು ಮಾಡ್ತಾರಲ್ಲ, ಸ್ಪ್ರೇ ಪೇಂಟಲ್ಲಿ ಮಾಡ್ತಾರಲ್ಲ, ಅದನ್ನು ಮಾಡಿಟ್ಟಿದ್ರು. ನಮ್ಮ ಜೊತೆಗೆ ಬಂದಿದ್ದ ಕನ್ನಡಿಗರೊಬ್ಬರಿಗೆ ಕೇಳಿದೆ, ಏನಿದೆಲ್ಲ ಅಂತ. ವಿಪರೀತ ಪ್ರತಿಭಟನೆಗಳು ನಡೀತವೆ ಇಲ್ಲಿ ಅಂತಂದರು. ವಿಪರೀತ ಪ್ರತಿಭಟನೆಗಳು ನಡೀತವೆ ಅಂತ. ಆ ಪ್ರತಿಭಟನೆಗಳ ಬಗ್ಗೆ ಅಲ್ಲಿದ್ದಂಥ ಆಸ್ಟ್ರೇಲಿಯನ್ ಮೆಂಬರ್ ಆಫ್ ಪಾರ್ಲಿಮೆಂಟ್, ಸಂಸದರನ್ನು ಕೇಳಿದ್ರೆ, ನಮ್ಮ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ ಅಂದರು. ನಮ್ಮ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ. ಇದಿಷ್ಟೇ ರೀ ವ್ಯತ್ಯಾಸ. ಅಬ್ದುಲ್ ರಜಾಕ್ ಅವರು ಹೇಳಿದ್ರಲ್ಲ, ಹೌದು ಯಹೂದಿಗಳು ನಮ್ಮ ಶತ್ರುಗಳು ಅಂತ ಪುಸ್ತಕದಲ್ಲಿ ಹೇಳಿಕೊಡ್ತಾರೆ ನಮಗೆ ಅಂತ. ಆದರೆ ಈ ಘಟನೆಯನ್ನು ನಾವು ಖಂಡಿಸ್ತೀವಿ ಅಂತಾರೆ. ಅಂದರೆ ಥಿಯರಿ ಕರೆಕ್ಟಾಗಿದೆ, ಪ್ರಾಕ್ಟಿಕಲ್ ತಪ್ಪಾಗಿದೆ ಅಂದರೆ ಹೆಂಗದು? ನರೇಂದ್ರ ಮೋದಿ ಅವರು ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದರು. ಯಹೂದಿಗಳನ್ನು ಗುರಿಯಾಗಿಸಿ ಆಸ್ಟ್ರೇಲಿಯಾದಲ್ಲಿನ ಉಗ್ರದಾಳಿಯನ್ನು ಖಂಡಿಸ್ತೇನೆ. ಭಾರತೀಯರ ಪರವಾಗಿ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ. ಈ ದುಃಖದ ಸಮಯದಲ್ಲಿ ನಾವು ಆಸ್ಟ್ರೇಲಿಯಾದ ಜನರ ಜೊತೆಗೆ ನಿಲ್ತೇವೆ. ಭಾರತವು ಭಯೋತ್ಪಾದನೆಯ ವಿರುದ್ಧ ಶೂನ್ಯ ಸಹಿಷ್ಣುತೆಯನ್ನು ಹೊಂದಿದೆ. ಭಯೋತ್ಪಾದನೆಯ ಎಲ್ಲ ರೂಪಗಳ ವಿರುದ್ಧದ ಹೋರಾಟವನ್ನು ಬೆಂಬಲಿಸುತ್ತದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ. ಪಹಲ್ಗಾಮ್ ದಾಳಿಗೂ ಇದಕ್ಕೂ ಬೇಸಿಕಲಿ ಏನು ವ್ಯತ್ಯಾಸ ಇದೆ ಹೇಳಿ ನೀವು? ಏನು ವ್ಯತ್ಯಾಸ ಇದೆ? ಪಹಲ್ಗಾಮ್ ದಾಳಿಕೋರರು ಪಾಕಿಸ್ತಾನದಿಂದ ಬಂದಿದ್ದರು, ಇವರು ಪಾಕಿಸ್ತಾನದಿಂದ ಬಂದಿದ್ದಾರೆ. ಅವರು ಭಾರತಕ್ಕೆ ಬಂದಿದ್ದರು, ಇವರು ಆಸ್ಟ್ರೇಲಿಯಾಕ್ಕೆ ಹೋಗಿದ್ದಾರೆ. ಪಹಲ್ಗಾಮ್ನಲ್ಲೂ ಅಂದರೆ ನನ್ನ ದೇವರನ್ನು, ಧರ್ಮವನ್ನು, ಧರ್ಮಗ್ರಂಥವನ್ನು ಒಪ್ಪದೇ ಇರೋರನ್ನು ಕೊಲ್ಲಬೇಕು ಅನ್ನುವ ಕ್ಲಾರಿಟಿ ಇತ್ತು. ಇಲ್ಲೂ ಕೂಡ ಅಷ್ಟೇ. ದಾಳಿ ನಡೆದ ನಂತರ ಭಯೋತ್ಪಾದನೆಗೆ ಧರ್ಮ ಇಲ್ಲ ಅಂತ ಇಲ್ಲೂ ಹೇಳಿದ್ರು, ಅಲ್ಲೂ ಹೇಳ್ತಾರೆ. ಇಂಟ್ರೆಸ್ಟಿಂಗ್ಲಿ ಪಾಕಿಸ್ತಾನ ಕೂಡ ಈ ಭಯೋತ್ಪಾದಕ ದಾಳಿಯನ್ನು ಖಂಡಿಸ್ತಾ ಇದೆ. ಪಾಕಿಸ್ತಾನ ಕೂಡ ಸಿಡ್ನಿ ಭಯೋತ್ಪಾದಕ ಕೃತ್ಯದಲ್ಲಿ ಬಲಿಯಾದವರಿಗೆ ನನ್ನ ಸಂತಾಪಗಳು. ಪಾಕಿಸ್ತಾನ ಎಲ್ಲ ರೀತಿಯ ಭಯೋತ್ಪಾದನೆಯನ್ನು ಖಂಡಿಸುತ್ತದೆ. ಈ ಸಂದರ್ಭದಲ್ಲಿ ಆಸ್ಟ್ರೇಲಿಯಾದ ಜನ ಮತ್ತು ಸರ್ಕಾರದ ಜೊತೆಗಿದ್ದೇವೆ ಅಂತ ಶಹಬಾಜ್ ಶರೀಫ್, ಪಾಕಿಸ್ತಾನದ ಪ್ರಧಾನಿಯ ಟ್ವೀಟ್ ಇದು. ಇಶಾಕ್ ದಾರ್, ಪಾಕಿಸ್ತಾನದ ಉಪಪ್ರಧಾನಿ ಕೂಡ ಟ್ವೀಟ್ ಮಾಡಿದ್ದಾರೆ. ಸಿಡ್ನಿಯಲ್ಲಿ ನಡೆದ ಘೋರ ದಾಳಿಯನ್ನು ಪಾಕಿಸ್ತಾನ ಬಲವಾಗಿ ಖಂಡಿಸುತ್ತದೆ. ಬಲಿಯಾದವರ ಕುಟುಂಬದವರಿಗೆ ತೀವ್ರ ಸಂತಾಪಗಳನ್ನು ಸಲ್ಲಿಸುತ್ತೇನೆ. ಆಸ್ಟ್ರೇಲಿಯಾದ ಜನ ಮತ್ತು ಸರ್ಕಾರದ ಜೊತೆ ಪಾಕಿಸ್ತಾನ ನಿಲ್ಲುತ್ತದೆ. ಎಲ್ಲ ರೀತಿಯ ಉಗ್ರವಾದವನ್ನು ಪಾಕಿಸ್ತಾನ ನಿಸ್ಸಂದೇಹವಾಗಿ ಖಂಡಿಸುತ್ತದೆ. ನಮ್ಮ ದೇಶದವನೊಬ್ಬ ನಿಮ್ಮ ದೇಶಕ್ಕೆ ಬಂದು ಹಿಂಗೆ ಮಾಡಿಬಿಟ್ಟ, ವಿ ಆರ್ ಸಾರಿ ಅನ್ನೋದೊಂದು ಶಬ್ದ ಬರಬಹುದಾಗಿತ್ತೇನೋ ಅಲ್ಲಿ. ನಮ್ಮ ದೇಶದವನೊಬ್ಬ ಬಂದು ನಿಮ್ಮ ದೇಶದಲ್ಲಿ ಇಷ್ಟೆಲ್ಲ ಮಾಡಿಬಿಟ್ಟ, ಸಾರಿ ಅಂತ. ಪಹಲ್ಗಾಮ್ ದಾಳಿಯ ಮಾದರಿಯ ದಾಳಿ ಅಂತ ನಾನು ಹೇಳಿದೆ ಇದನ್ನು. ಪಹಲ್ಗಾಮ್ ದಾಳಿಯಲ್ಲಿ ಚಾರ್ಜ್ ಶೀಟ್ ದಾಖಲಿಸಿದೆ NIA. ಏಪ್ರಿಲ್ 22ನೇ ತಾರೀಕು ನಡೆದದ್ದು. ಜಮ್ಮು ಸ್ಪೆಷಲ್ ಕೋರ್ಟ್ಗೆ NIAಯಿಂದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ.
1597 ಪುಟಗಳ ಚಾರ್ಜ್ ಶೀಟ್ ಇದು. ಘಟನೆ ನಡೆದು 8 ತಿಂಗಳಾಯಿತು. 8 ತಿಂಗಳಲ್ಲಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಲಷ್ಕರ್ ಎ ತಯ್ಯಬ ರೆಸಿಸ್ಟೆಂಟ್ ಫ್ರಂಟ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 6 ಜನ ಭಯೋತ್ಪಾದಕರ ಹೆಸರುಗಳನ್ನು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. 26 ಜನರನ್ನು ಬರ್ಬರವಾಗಿ ಕೊಲೆಗೈಯಲಾಗಿತ್ತು. ಇದು ಇಂಟ್ರಿಮ್ ಚಾರ್ಜ್ ಶೀಟ್. ಫೈನಲ್ ಚಾರ್ಜ್ ಶೀಟ್ ಇನ್ನೂ ಸಲ್ಲಿಕೆಯಾಗಬೇಕು. ಏಪ್ರಿಲ್ 22ನೇ ತಾರೀಕು ನಡೆದಿದ್ದಂಥ ಘಟನೆ. 8 ತಿಂಗಳಾದ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಮೊದಲನೆಯ ದಾಳಿಕೋರ ಫೈಜಲ್ ಜಾಟ್ ಅಂತ. ಫೈಜಲ್ ಜಾಟ್ ಅಲಿಯಾಸ್ ಸುಲೇಮಾನ್ ಶಾ. ಎರಡನೆಯ ದಾಳಿಕೋರ ಹಬೀಬ್ ತಾಹಿರ್ ಅಲಿಯಾಸ್ ಜಿಬ್ರಾನ್. ಮೂರನೆಯ ದಾಳಿಕೋರ ಹಮ್ಜಾ ಅಫ್ಘಾನಿ. ಇವರ ವಿರುದ್ಧ ಚಾರ್ಜ್ ಶೀಟ್ ಆಗಿದೆ. ಸ್ಥಳೀಯ ಯುವಕರ ಸಹಕಾರ ಇತ್ತು. ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಆಗಿದೆ. ಪರ್ವೇಜ್ ಅಹಮ್ಮದ್ ಅಂತ, ಇನ್ನೊಬ್ಬ ಬಶೀರ್ ಅಹಮ್ಮದ್ ಅಂತ. ಕಾಶ್ಮೀರಿ ಯುವಕರು. ಈ ಸ್ಥಳೀಯ ಯುವಕರ ಸಹಕಾರದಿಂದಾಗಿ ಪಹಲ್ಗಾಮ್ ದಾಳಿ ಮಾಡುವುದಕ್ಕೆ ಹೊರಗಿನಿಂದ ಬಂದಿದ್ದ ಭಯೋತ್ಪಾದಕರಿಗೆ ಸಾಧ್ಯ ಆಯಿತು ಅಂತ. ಪಾಕಿಸ್ತಾನದಲ್ಲಿರುವಂಥ 4 ಜನರ ಹೆಸರುಗಳು ಕೂಡ ಇದರಲ್ಲಿದ್ದಾವೆ. ಅವರ ವಿರುದ್ಧ ವಿವರಗಳು, ಸಾಕ್ಷಿಗಳು ಎಲ್ಲ ಸೇರಿ 1597 ಪುಟ ಆಗುತ್ತೆ ಚಾರ್ಜ್ ಶೀಟ್. ಲಷ್ಕರ್ ಎ ತಯ್ಯಬ ಮತ್ತು ರೆಸಿಸ್ಟೆನ್ಸ್ ಫ್ರಂಟ್ 2 ಸಂಘಟನೆಯ ಹೆಸರುಗಳನ್ನು ಉಲ್ಲೇಖಿಸಲಾಗಿದೆ. ಸಾಜಿದ್ ಜಾಟ್ ಮೊದಲನೇ ಆರೋಪಿ ಏನು ಹೇಳಿದ್ವಲ್ಲ, ಆತ ಪಾಕಿಸ್ತಾನದಲ್ಲಿರುವಂಥ ಹ್ಯಾಂಡ್ಲರ್. ಆಪರೇಷನ್ ಮಹಾದೇವ ನಡೆಸಿ 3 ಭಯೋತ್ಪಾದಕರನ್ನು ಭಾರತೀಯ ಸೇನೆ ಹೊಡೆದು ಹಾಕಿತ್ತು. ಆ 3 ಕೂಡ ಚಾರ್ಜ್ ಶೀಟ್ನಲ್ಲಿದ್ದಾರೆ. ಆಪರೇಷನ್ ಮಹಾದೇವದಲ್ಲಿ ಫೈಜಲ್ ಜಾಟ್, ಹಬೀಬ್ ತಾಹಿರ್ ಮತ್ತು ಹಮ್ಜಾ ಅಫ್ಘಾನಿ ಈ 3 ಹೊಡೆದು ಹಾಕಲಾಗಿತ್ತು. ಇನ್ನು ಉಳಿದವರು ಅರೆಸ್ಟ್ ಆಗಿ ಒಳಗಡೆ ಇದ್ದಾರೆ. ಇದು ಇಂಟ್ರಿಮ್ ಚಾರ್ಜ್ ಶೀಟ್. ಫೈನಲ್ ಚಾರ್ಜ್ ಶೀಟ್ ಆಗಬೇಕು. ಡಿಜಿಟಲ್ ರೆಕಾರ್ಡ್ಸ್ ಕೊಟ್ಟಿದ್ದಾರೆ, ಕಾಲ್ ರೆಕಾರ್ಡ್ಗಳನ್ನು ಕೊಟ್ಟಿದ್ದಾರೆ. ಭಯೋತ್ಪಾದಕರಿಂದ ವಶಕ್ಕೆ ಪಡೆಯಲಾಗಿದ್ದ ಎಲೆಕ್ಟ್ರಿಕಲ್ ಡಿವೈಸ್ಗಳ ವಿವರಗಳಿದ್ದಾವೆ. ಅವುಗಳಲ್ಲಿ ರಿಕವರ್ ಆದಂಥ ಮಾಹಿತಿ ಇದೆ. ಪಾಕಿಸ್ತಾನದ ಲಿಂಕ್ ಇರುವುದನ್ನು ಚಾರ್ಜ್ ಶೀಟ್ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.